ಆ ಆಪೋಸಿಟ್ ಟೀಮ್ನವರು ಸ್ವಲ್ಪ ಇವರನ್ನ ಪ್ಲಾನ್ ಮಾಡಿ ಇವರನ್ನ ಹೊಡೆದು ಬಿಡ್ತಾರೆ. ಆ ತಿಥಿ ಆದ ತಕ್ಷಣ ಇವ್ರು ಏನ್ ಮಾಡಿದ್ರು, ಆ ಗ್ಯಾಂಗ್ ನ ಒಬ್ಬರನ್ನ ಇಮಿಡಿಯೇಟ್ ಆಗಿ ಮಾಡ್ತಾರೆ. ಅದಕ್ಕೆ ಇಮಿಡಿಯೇಟ್ ರಿವೆಂಜ್ ಆಗಿ ಅಲ್ಲೇ ಮುನ್ಸಿಪಾಲಿಟಿ ಆಫೀಸ್ ಒಳಗೇನೆ ಮರ್ಡರ್ ಮಾಡಿಬಿಡ್ತಾರೆ. 97 ಅಲ್ಲೇ ಮರ್ಡರ್ ಆಗುತ್ತೆ. ಅಲ್ಲಿ ಫ್ಯಾಕ್ಟ್ರಿ ಒಳಗೆ ಕೆಲವೊಂದು ಇದುಗಳಿರುತ್ತೆ, ಅದು ಕದೀತಾ ಇದ್ರು ಏನೋ ಗೊತ್ತಿಲ್ಲ. ಅವಾಗ ಹೇಳ್ತಾ ಇರೋರು ಅದ್ರ ಒಳಗೆ ಅದು ಹೋಗ್ತಾ ಇದ್ರು, ಅಲ್ಲಿ ಲಿಂಕ್ ಇರ್ತಾ ಇತ್ತು. ಅದೇನೋ ಬಿಟ್ಸ್ಗಳಂತ ಹೇಳ್ತಾ ಇದ್ರು ಆ ಕಾಲದಲ್ಲಿ. ಅಲ್ಲಿ ಹೆವಿ ವೆಹಿಕಲ್ಸ್ ತಯಾರಿಕೆ ಮಾಡುವ ಒಂದು ಯೂನಿಟ್ ಅದು, ಭಾರತ್ ಅರ್ಥಮೂವರ್ಸ್ ಲಿಮಿಟೆಡ್. ಅವರು ಎನ್ರಿಸ್ ಪಕ್ಕದಲ್ಲೇ ಇದೆ. ಅದು ನಿಮ್ ಹಿಂದೆ ಇದೆ ಅಲ್ವಾ ಶಾಫ್ಟ್, ಇದು ಎಡ್ಗರ್ ಶಾಫ್ಟ್. ಅದೇ ತರ ಎನ್ರಿಸ್ ಒಂದು ಶಾಫ್ಟ್ ಅಂದ್ರೆ ಈ ಮೈನ್ಸ್ ಒಳಗೆ ಹೋಗಕ್ಕೆ ಈ ಮೇಲೆ ಇರುವ ಕನ್ಸ್ಟ್ರಕ್ಷನ್ ಏನಿದೆಯೋ, ಈ ಕನ್ಸ್ಟ್ರಕ್ಷನ್ ಅದೇ ಶಾಫ್ಟ್. ಹಿಂದೆ ಕಾಣ್ತಾ ಇರುವ ಶಾಫ್ಟ್ ಎಡ್ಗರ್ ಶಾಫ್ಟ್ ಅಂತ ಹೇಳ್ತೀವಿ ನಾವು. ಈ ಶಾಫ್ಟ್ ಇಲ್ಲಿ ನಾವು ಅಂಡರ್ ಮೈನ್ಸ್ ಹೋಗ್ತೀವಿ, ಇಲ್ಲಿಂದಾನೇ ಇಳಿಯೋದು. ಅದಕ್ಕೆ ಹೋಗೋ ತರ ಇದೆಲ್ಲ ಇರತ್ತೆ. ನಾವು ಒಂದು 10 ಜನ ನಿಂತ್ಕೊಂಡು ಇಲ್ಲ ಕೂತ್ಕೊಂಡು ಹೋಗೋ ತರ ಒಂದು ಗೇಜ್ ಇರುತ್ತೆ, ಲಿಫ್ಟ್ ತರ. ಅದು ವೈರ್ ಇರುತ್ತೆ. ವೈರ್ ಅಂದ್ರೆ ಇದು ಕಬ್ಬಿನ ಇದು ರೋಪ್ ಅಂತ ಹೇಳ್ತೀವಿ. ಆ ರೋಪ್ ಅಲ್ಲಿ ಡೌನ್ ಮಾಡ್ತೀವಿ. ಡೌನ್ ಮಾಡಿದಾಗ ಫಸ್ಟ್ ಒಂದು ಇದಿರುತ್ತೆ, ಒಂದು ಲೆವೆಲ್ 1000 ಫೀಟ್ ಒಂದು ಲೆವೆಲ್ ಅಂತ ಇರುತ್ತೆ. ಆ ತರ ಇರುತ್ತೆ 1000 ಫೀಟ್. ಆ ತರ ಮೆಷರ್ಮೆಂಟ್ ಅಲ್ಲಿ ಇರುತ್ತೆ. ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಆ ತರ ಇರುತ್ತೆ. ಆ ತರ ಡೌನ್ ಹೋಗ್ತಾ ಆ ತರ ಎನ್ರಿಸ್ ಶಾಫ್ಟ್ ಅಂತ ಅದು. ಆ ಎನ್ರಿಸ್ ಶಾಫ್ಟ್ ಪಕ್ಕದಲ್ಲಿ ಇರುವ ಮನೆಗಳು, ಅಲ್ಲಿ ಹೋಗಿ ಕೆಲಸ ಮಾಡೋರು ಅದು ಇರುತ್ತೆ. ಅದಕ್ಕೆ ಎನ್ರಿಸ್ ಲೈನ್ ಅಂತ ಇರುತ್ತೆ. ಎನ್ರಿಸ್ ಲೇನ್ ಅದು ಆಮೇಲೆ ಹೋಗ್ತಾ ಲೈನ್ ಅಂತ ಬರುತ್ತೆ ಆ ಹೆಸರು. ಅದು ಆ ಪ್ರದೇಶ ಬ್ರಿಟಿಷ್ ಭಾಷೆಯಲ್ಲಿ ಲೇನು, ನಾವು ಲೈನ್ ಆಗಿ ಮಾಡ್ಕೊಂಡಿವಿ. ಲೈನು ಬರ್ಬೋದು, ಲೈನ್ ಆಗಿ ಮನೆ ಇದ್ದಿದ್ದು ಅದನ್ನು ಲೈನ್. ಅಲ್ಲಿನವ್ರು ಅವರು ಇವರು ಅಲ್ಲಿ ಹೋಗ್ತಾರೆ. ಅಲ್ಲಿರುವ ಇನ್ನೊಬ್ಬ ವ್ಯಕ್ತಿ ಹತ್ರ ಇವ್ರಿಗೆ ವ್ಯಾಪಾರದ ವಿಷಯದಲ್ಲಿ ಇದಿರುತ್ತೆ, ಒಳ್ಳೆ ಇದಿರುತ್ತೆ. ಇವ್ರ ಜೊತೆ ತಕರಾರು ಇರುತ್ತೆ. ಇವಾಗ ಸೆಲ್ವಂ ಇವ್ರವ್ರು ಇರ್ತಾರಲ್ವಾ, ಇವ್ರು ಹೋಗುವಾಗ ಅವರನ್ನ ಇವ್ರು ಅಲ್ಲಿ ಒಂಥರ ನೋಡೋದು. ರೌಡಿಗಳಿಗೆ ಅದೆಲ್ಲ ಒಂದು ಗುಣ. ಒಂದು ವಯಸ್ಸು 15-20 ವಯಸ್ಸು, 22 ವಯಸ್ಸು. ನನ್ನ ಒಳಗೆ ಹಲವಾರು ಸಮಸ್ಯೆಗಳಿರುತ್ತೆ. ಕೆಲಸ ಇಲ್ಲ, ಮನೆಯಲ್ಲಿ ಸರಿಯಾಗಿ ಊಟ ಇಲ್ಲ, ಬೇರೆ ಬೇರೆ ವಿಷಯಗಳೆಲ್ಲ ಇರುತ್ತೆ. ಈ ಕೋಪನ ಹೆಂಗೆ ನಾನು ಆಚೆ ತರೋದು? ನನ್ನನ್ನು ಯಾರೋ ಒಬ್ನು ನೋಡ್ತಾನೆ, ಅವ್ನು ನೋಡುವಾಗ ನಾನು ನೋಡ್ತೀನಿ ಜೋರಾಗಿ. ಈ ತರ ಆರಂಭ ಆಗೋದೇ ಈ ಗಲಾಟೆಗಳೆಲ್ಲ. ಅದು ಆವಾಗ 85-90s ಅಲ್ಲೆಲ್ಲ ಕೂಡ BGML ಅಂತ ದೊಡ್ಡ ಕಂಪನಿ ಕ್ಲಬ್ಸ್ ಅಂತ ಮಾಡ್ಕೊಂಡಿದ್ರು. ಇವಾಗ ಮೈಸೂರು ಮೈನ್ಸ್ ಕ್ಲಬ್ ಅಂತ ಒಂದೊಂದು ಪ್ರದೇಶಕ್ಕೆ ಒಂದೊಂದು ಕ್ಲಬ್, ಸ್ಪೋರ್ಟ್ಸ್ ಕ್ಲಬ್ ಅಂತ ಇರ್ತಾ ಇತ್ತು. ಒಂದೊಂದು ಪ್ರದೇಶಕ್ಕೆ ದೊಡ್ಡ ಗ್ರೌಂಡ್. ಅಲ್ಲಿ ಏನ್ ಮಾಡ್ತಾ ಇದ್ರು, ವರ್ಷಕ್ಕೆ ಒಂದು ಸಾರಿ ಆನ್ಯುವಲ್ ಸ್ಪೋರ್ಟ್ಸ್ ಡೇ ಅಂತ ಮಾಡ್ತಾ ಇದ್ರು. ಶಾರ್ಟ್ ಪುಟ್, ಜಾವ್ಲಿನ್ ಥ್ರೋ, ಡಿಸ್ಕಸ್ ಥ್ರೋ ಇದೆಲ್ಲ ಕೂಡ ಎನ್ಕರೇಜ್ ಮಾಡ್ತಾ ಇದ್ರು. ನಾನು ಹೇಳಿದ್ದಲ್ವಾ, ಈ ರಾಜಿ, ಸ್ಟಾಲಿನ್ ಇವರೆಲ್ಲ ಕೂಡ ಒಳ್ಳೆ ಫಿಸಿಕ್ ಇರುವ ಒಂದು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಕೂಡ. ಇವನ್ ನಮ್ಮ ರಾಜ್ ಇದ್ರು ಅಲ್ವಾ, ಅವರು ಸ್ಟೇಟ್ ಲೆವೆಲ್ ಜಾವ್ಲಿನ್ ಥ್ರೋ, ಡಿಸ್ಕಸ್ ಥ್ರೋ, ಆಮೆತ್ ಥ್ರೋಗೆ ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಡ್ಯೂರಿಂಗ್ ಕಾಲೇಜ್ ಡೇಸ್. ಆವಾಗ ಇವರು ಜಿಮ್ಗೆ ಹೋಗುವ ಒಂದು ಅಭ್ಯಾಸ ಜಾಸ್ತಿ. ಆವಾಗ 85-90s ಅಲ್ಲಿ ಒಂದೊಂದು ಏರಿಯಾದಲ್ಲಿ ಇರುತ್ತೆ. ಐಎನ್ ಇದರಲ್ಲಿ ನಾವು ಮಾಡ್ಕೊಂಡು ಇಟ್ಕೊಳ್ಳೋ ವೆಯ್ಟ್ ಲಿಫ್ಟಿಂಗ್ ಇದೆಲ್ಲ. ಆವಾಗ ಫಿಸಿಕ್ ಅನ್ನು ಕೂಡ ಒಳ್ಳೆ ರೀತಿಯಲ್ಲಿ ಇಟ್ಕೊಂಡಿರೋದು. ಕಾಲೇಜಿಗೆ ಹೋಗೋದು. ರಾಜಿ ಅಂತ ಇದ್ರಲ್ಲ, ಅವರ ಈ ತರ ತೊಂದರೆಗಳು ಸ್ಟಾರ್ಟ್ ಆಗಿ ಕಾಲೇಜ್ ಆಕ್ಟಿವಿಟೀಸ್ ಅಲ್ಲೇ. ಸರಿ, ರಾಜನ್ ಅವ್ರು ಯಾವ ಏರಿಯಾದ ಗ್ಯಾಂಗ್ ಲೀಡರ್ಸ್ ಸರ್? ಫ್ರಾಂಕ್ ಅಂಡ್ ಕೋ. ಅವರು ಹುಟ್ಟಿದ್ದು ಬೆಳೆದಿದ್ದಲ್ಲ ಫ್ರಾಂಕ್ ಅಂಡ್ ಕೋ ಅಂತ. ಅವರು ಕಾಲೇಜ್ ಅದು ಹೋಗುವಾಗ ಆ ತರ ಜನರ ಮಧ್ಯೆ ಏನೋ ಒಂದು ರೌಡಿಸಮ್ ಅಂತಿಲ್ಲ. ಅವ್ರು ಒಬ್ಬ ರಕ್ಷಕರ ತರ ಆಗ್ಬಿಟ್ರು. ಆದ್ಮೇಲೆ ಇನ್ನೊಬ್ರು ಜನರಿಗೆ ತೊಂದರೆ ಕೊಡೋರನ್ನ ಇವರು ಬಂದು ಅವ್ರನ್ನ ಹೊಡೆದು ಸಾಯಿಸೋ ಮುಖ ಇವ್ರನ್ನ ಕಾಪಾಡ್ಬಿಟ್ರು. ಈ ಸ್ಪೋರ್ಟ್ಸ್ ಜೊತೆಯಲ್ಲಿ ಫ್ರೆಂಡ್ಸ್ ಅದು ಡೆವಲಪ್ ಆಗ್ತಾ ಏನಾಗುತ್ತೆ, ಒಬ್ಬ ರಾಜಕೀಯ ವ್ಯಕ್ತಿಗೆ ಒಬ್ಬ ಕೈಯಲ್ಲಾಗೋದು, ಇನ್ನೊಂದು ಬೇರೆ ಬೇರೆ ಬಿಸ್ನೆಸ್ ಆಕ್ಟಿವಿಟೀಸ್ ಅಲ್ಲಿ ತಾವು ಹೋಗಿ ಭಾಗವಹಿಸೋದು, ಇದು ಡೆವಲಪ್ ಆಗ್ತಾ ಅವರನ್ನ ಮುಗಿಸಕ್ಕೆ ಬೇರೆಯವರು ಪ್ರಯತ್ನ ಮಾಡಿದ್ರು. ಇದು KGF ಅಲ್ಲಿ ಅವ್ರ ಆಕ್ಟಿವಿಟೀಸ್. ಸರ್ ಮೇಜರ್ ಅಂದ್ರೆ ಎಲ್ಲ ಫ್ರೆಂಡ್ಸ್ ಆಗಿ ಒಂದಾಗಿ ಸೇರೋರು. ಈ ಬ್ಯಾಟ್ ಅಂತ ಆಡ್ತಾರೆ, ಕಟ ಬ್ಯಾಟ್ ಅಂತ ಹೇಳ್ತೀವಿ ನಾವು. ಕೈಯಲ್ಲೇ ಬ್ಯಾಟ್ ಹಾಕೋದು. ಈ ವುಡನ್ ಇದರಲ್ಲಿ ಇಲ್ಲಿ KGF ಅಲ್ಲಿ ಇರುವ ಸ್ಪೆಷಲ್ ಸ್ಪೋರ್ಟ್ ಅದು. ಇದು ಬಂದು ಬ್ಯಾಟ್ ನಾವೇ ತಯಾರಿ ಮಾಡೋದು. ವುಡನ್ ಇದರಲ್ಲಿ ಕಟ್ ಮಾಡಿ ಈ ಶೇಪ್ ಅಲ್ಲಿ ಕಟ್ ಮಾಡೋದು. ಮತ್ತೆ ಅದಕ್ಕೆ ಬಾಲ್ ನಾವೇ ಇದು ಮಾಡೋದು. ಥ್ರೆಡ್ ಅಲ್ಲೇ ಸುತ್ತೋದು. ಥ್ರೆಡ್ ಅಲ್ಲೇ ಸುತ್ತಿದ್ರೆ ಒಂದು ರೌಂಡ್ ತರ ಇಷ್ಟ ಬಾಲ್ ಬರುತ್ತೆ. ಅದನ್ನ ಹೊಡೆದ್ರೆ ಇಲ್ಲಿ ಊದ್ಕೊಳ್ಳುತ್ತೆ. ಆ ತರ ಗಟ್ಟಿ ಇರುತ್ತೆ ಆ ಬಾಲ್. ಅದು ಒಂದು ದೊಡ್ಡ ಸ್ಪೋರ್ಟ್ ಆಕ್ಟಿವಿಟಿ ಇಲ್ಲಿ KGF ಅಲ್ಲಿ. ಆ ತರ ಇವರು ಬ್ಯಾಟ್ಗಳಾಗೋದು, ಅಲ್ಲಿ ಟೀಮ್ ಸೆಟ್ ಮಾಡ್ಕೊಂಡು ಹೋಗೋದು. ಮತ್ತೆ ಇವ್ರದ್ದು ಕಾಲೇಜಲ್ಲಿ ಸ್ವಲ್ಪ ಆಕ್ಟಿವಿಟೀಸ್ ಇತ್ತು. ಗ್ಯಾಂಗ್ ಆಗಿ ಹೋಗೋದು ಒಂದು 10 ಜನ ಗಾಡಿಗಳು. ಅವಾಗ ರಾಜ್ ರೂಟ್, SD, Yamaha 350cc ಅವಾಗ ಬಂದಿದ್ದು. ಆ ಗಾಡಿಗಳಲ್ಲಿ ಹೋಗೋದು ಒಂದು ಗ್ಯಾಂಗ್ ಆಗಿ. ಬಂದ್ರಪ್ಪ ಎಲ್ರು ನೋಡೋರೆಲ್ಲ, ಇವ್ರು ಬಂದ್ರು, ಡಾನ್ ಬಂದ್ರು, ಆ ತರ ಒಂದು ಅಭಿಪ್ರಾಯಗಳು ಇರ್ತಾ ಇತ್ತು.
ಅದೇ ಇವರಿಂದ ಏನೊಂದು ಮೇನ್ ಅಂದ್ರೆ ಜನರಿಗೆ ಏನು ತೊಂದರೆ ಈವನ್ ಪೊಲೀಸ್ಗೂ ಏನು ತೊಂದರೆ ಇಲ್ಲ. ಪೊಲೀಸ್ಗೆ ಕೂಡ ಏನಂದ್ರೆ ಪೊಲೀಸ್ ಆಕ್ಟಿವಿಟೀಸ್ ಪಬ್ಲಿಕ್ ನ್ಯೂಸನ್ಸ್ ಏನು ಮಾಡ್ತಾ ಇಲ್ಲ. ಇವ್ರಿಗೆ ಬರೀ ಇವ್ರ ವಿರುದ್ಧ ಯಾರಿದ್ರು ಅವರನ್ನ ಹೊಡೆಯೋದು ಬಡಿಯೋದು ಮತ್ತೆ ಇಂಡೈರೆಕ್ಟ್ ಆಗಿ ಬೇರೆ ಬೇರೆ ಆಕ್ಟಿವಿಟೀಸ್ಗಳೆಲ್ಲ ಆಗ್ತಾ ಇತ್ತು. ಅದುವರೆಗೆ ಇವ್ರಿಗೆ ಏನು ತೊಂದರೆ ಆಗಿಲ್ಲ. ಇವ್ರದ್ದು ಈ ಚಿನ್ನದ ವ್ಯಾಪಾರ ಬೇರೆ ಬೇರೆ ವಿಷಯಗಳಲ್ಲಿ ಮತ್ತೆ ಬೇರೆ ಬೇರೆ ಪ್ರದೇಶ ಏರಿಯಾಗಳಿಗೆ ಹೋಗಿ ಸ್ವಲ್ಪ ಇವನ್ ಡಾಮಿನೇಷನ್ ಹೆಚ್ಚಾಗ್ತಾ ಆ ಆಪೋಸಿಟ್ ಟೀಮ್ನವರು ಸ್ವಲ್ಪ ಇವರನ್ನ ಪ್ಲಾನ್ ಮಾಡಿ ಇವ್ರನ್ನ ಹೊಡೆದು ಬಿಡ್ತಾರೆ. ಇವ್ರ ಜೊತೆಯಲ್ಲಿ ಇದ್ದವ್ರೆ ಏನ್ ಮಾಡ್ತಾರೆ, ಇವರಿಗೆ ಇದಾಗತ್ತೆ ಪ್ರೇಯರ್ ಮೀಟಿಂಗ್ ಅಂತ ಹೇಳ್ತಾರಲ್ವಾ, ಅವರಿಗೆ ಪ್ರೇಯರ್ ಮೀಟಿಂಗ್ ಫೋಟೋ ಅನ್ವೀಲಿಂಗ್ ಪ್ರೋಗ್ರಾಮ್ ಎಲ್ಲ ಆಗ್ತದೆ. ಸತ್ತು ಮೇಲೆ ಒಂದು 40 days ಅಲ್ಲಿ ಇದು ಮಾಡ್ತಾರೆ. ಸತ್ತವ್ರಿಗೆ ರಾಜ್ ವಿನ್ಸೆಂಟ್ ಅಂತ ಸತ್ರಲ್ವಾ, ಅವ್ರಿಗೆ 40 days ತಿಥಿ ಮಾಡ್ತಾರೆ ನೋಡಿ ಸರ್. ಅವರು 91 ನಲ್ಲಿ, ಇವರು ಫ್ರಾಂಕಿನ್ ಕೋನ್ ಅವರು, ಇವರು 89 ನಲ್ಲಿ ಸ್ವಾಮಿನಾಥಪುರಂ ನಲ್ಲಿ ಮರ್ಡರ್. ಅವರು ಸುಸೈಪಾಳ್ಯಂ ಅಂತ ಒಂದು ಪ್ರದೇಶ, ಅವರು ಸ್ಟಾಲಿನ್ ಅಂತ ಒಬ್ಬರನ್ನ ಮರ್ಡರ್ ಮಾಡಿದ್ರು. ಅದೇ ಫಸ್ಟ್ ಮರ್ಡರ್ ಈ ಗ್ಯಾಂಗ್ ಮಧ್ಯೆ ಆಗಿದ್ದು. ಆ ಸುಸೈಪಾಳ್ಯಂ ಏರಿಯಾ ಇದೆ ನೋಡಿ, ಈ ಪ್ರದೇಶ ಎಲ್ಲ ಸ್ವಲ್ಪ ಹೆಸರುವಾಸಿ ಇಂಥ ವಿಷಯಗಳಿಗೆ. ಅವ್ರಾದ್ರೆ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಭಯ, ಅವ್ರು ಮಾಡಿದ್ರೋ ಇಲ್ವೋ ಏನ್ ಗೊತ್ತಿಲ್ಲ, ಹಲವಾರು ವಿಷಯಗಳು ಹೇಳ್ತಾ ಇದ್ರು. ಈ ಮೆಟರ್ನಿಟಿ ಹಾಸ್ಪಿಟಲ್ ಒಳಗೆ ಹೋಗ್ತಾ ಇದ್ರು, ಇದು ಮಾಡ್ತಾ ಇದ್ರು, ಸ್ವಲ್ಪ ಜನರಿಗೆ ತೊಂದರೆ ಆಗ್ತಾ ಇತ್ತು. ಆ ತರ ಒಂದು ಸಿಚುವೇಶನ್ ಅನ್ನ ಆಪೋಸಿಟ್ ಟೀಮೇ ಮೋಸ್ಟ್ಲಿ ಅದನ್ನ ಮಾಡಿರುತ್ತೆ. ಅವ್ರ ಮೇಲೆ ಜನರಿಗೆ ಪೊಲೀಸ್ಗೆ ಕೋಪ ಬರೋ ತರ ಇವ್ರ ಮಾಡಿದ ಮೇಲೆ 89 to 91. ಇನ್ನೊಂದು ವಿಶೇಷ ಏನಂದ್ರೆ ಇವರು ಜೈಲ್ಗೂ ಹೋಗಿಲ್ಲ, ಅರೆಸ್ಟು ಆಗಿಲ್ಲ, ಶಿಕ್ಷೆನೂ ಆಗಿಲ್ಲ. 89 ನಲ್ಲಿ ಮರ್ಡರ್ ಮಾಡಿದ್ರಲ್ವಾ ಅವ್ರಿಗೆ. ಅದೇ ಇವರೇ ರಾಜ್ ವಿನ್ಸೆಂಟ್ ಆ ಗ್ಯಾಂಗ್ ಅವರು. ಅವ್ರಿಗೆ ಏನು ಮೋಸ್ಟ್ಲಿ ಕೇಸ್ ಆಗಿರತ್ತೆ, RRS ಆಗಿರತ್ತೆ, ಅವರೆಲ್ಲ ಓಡಾಡ್ತಾನೆ ಇದ್ರು ಇಲ್ಲೆಲ್ಲ. ಆವಾಗೆಲ್ಲ ಸ್ವಲ್ಪ ಈ ಆಧುನೀಕರಣ, ಈವನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಕಡಿಮೆನೆ, ಹೆಂಗೆ ಹಿಡಿಯೋದು ಅದು ಇದೆಲ್ಲ ಕೂಡ ಸ್ವಲ್ಪ. ಆದ್ರೆ ಕೆಲವೊಂದು ಪೊಲೀಸ್ ಆಫೀಸರ್ಸು ಬರೀ ಅವ್ರು ಬಂದು ಕೆಲಸ ಮಾಡ್ಕೊಂಡು ಹೋಗೋ ರೀತಿಯಲ್ಲಿ ಇದ್ದಿಲ್ಲ. ಒಬ್ರು ಇದ್ರು ಇಲ್ಲಿದ್ದ ಸಬ್ ಇನ್ಸ್ಪೆಕ್ಟರ್ಗಳು, ಅವರೆಲ್ಲ ಅಷ್ಟೊಂದು ಶಿಸ್ತಾಗಿ ಕೆಲಸ ಮಾಡಿದ್ರು. ಈ ಕಾಲನಿ ಬ್ಲಾಕ್ಗಳಲ್ಲಿ, ಪ್ರದೇಶಗಳಲ್ಲಿ, ಊರಲ್ಲಿ ಅಷ್ಟೊಂದು ಕಾನೂನು ಮೇಂಟೈನ್ ಮಾಡಕ್ಕೆ ಪ್ರಯತ್ನಗಳು ಮಾಡಿದ್ರು. ಇವಾಗ ಇರುವ ಕೆಲವರು ಇದ್ದಾರೆ ಆ ತರ ಅಲ್ಲ. ಆವಾಗಿದ್ದ ಅವರೆಲ್ಲ ಏನಂದ್ರೆ ಈ ತರ ಜನರಿಗೆ ತೊಂದರೆ ಆಗ್ಬಾರ್ದು, ಕಳ್ತನ ಬೇರೆ ಬೇರೆ ವಿಷಯಗಳಲ್ಲಿ ಆದ್ಮೇಲೆ ಬರೋದು, ಆದ್ಮೇಲೆ ಇದು ಮಾಡೋದೆಲ್ಲ ಇಲ್ಲ. ಡೈಲಿ ಅವ್ರಿಗೆಲ್ಲ ಅವಾಗ ಬುಲೆಟ್ ಕೊಡ್ತಾ ಇದ್ರು. ಆ ಸೌಂಡ್ ಬಂದ ತಕ್ಷಣ ಎಲ್ಲ ಓಡೋಗ್ತಾ ಇದ್ರು. ಈ ಕಳ್ತನ ಮಾಡೋರು, ಈ ಜೂಜ ಆಡೋರು, ಏನೋ ತಪ್ಪು ಮಾಡೋದನ್ನೆಲ್ಲ ಓಡ್ತಾ ಇದ್ರು. ಏರಿಯಾ ಒಳಗೆ ರೌಂಡ್ಸ್ ಬರ್ತಾ ಇದ್ರು ಡೈಲಿ. ಅವರೆಲ್ಲ ಬರೋದು, ಒಂದ್ ರೌಂಡ್ ಬಂದು ಹಂಗ ಹೋಗೋದು, ಜನರಿಗೆ ಕೂಡ ಒಂದು ರಕ್ಷಣೆ ತರ ಇರ್ತಾ ಇತ್ತು. ಇವಾಗ ಕೆಲವು ಆಫೀಸರ್ಸ್ ಏನೋ ನಾವು ಸ್ಟೇಷನ್ ಹೋದ್ರೆ ಕಂಪ್ಲೇಂಟ್ ಅದು ಇದು ತಗೊಳ್ಳೋದು ಅಷ್ಟೇ ಇರುತ್ತೆ. ಆದ್ರೆ ಲಾ ಅಂಡ್ ಆರ್ಡರ್ ಮೇಲೆ ಅಷ್ಟೊಂದು ಗಮನ ಕೊಟ್ಟು ಮಾಡ್ತಾ ಇದ್ರು ಆ ಕಾಲದ ಅಧಿಕಾರಿಗಳು. ಆಗ ಕೇಸ್ ಆಗಿದೆ, ಆದ್ರೆ ಇವ್ರು ಅರೆಸ್ಟೇ ಆಗಿಲ್ಲ. ಅವಾಗ ಮೋಸ್ಟ್ಲಿ ಬೇಲಲ್ಲಿ ಇದ್ರು, ಒಳಗೆ ಹೋಗಿ ಆಮೇಲೆ ಬೇಲ್ ಕೊಡೋದೆಲ್ಲ ಇತ್ತು. ಇವಾಗ ಎಲ್ಲ ಮರ್ಡರ್ ಮಾಡಿದ್ರೆ ಗ್ಯಾರಂಟಿ ಕಸ್ಟಡಿ ಹೋಗ್ತಾರೆ, 2 ವರ್ಷ ಇರ್ತಾರೆ, ಆಮೇಲೆ ಏನಾದ್ರು ಬೇಲಲ್ಲಿ ಬರ್ತಾರೆ. ಕೆಲವರಿಗೆ ಇದಾಗತ್ತೆ. ಇವರು ಹೋಗ್ಲೇ ಇಲ್ಲ, ಅಷ್ಟೊಂದು ಇನ್ಫ್ಲುಯೆನ್ಸ್ ಆಗಿ ಇದ್ರು ಎಂಬುದು ಅಲ್ಲ. ಇವನ್ ಬೆಂಗಳೂರು ಪೊಲಿಟಿಷಿಯನ್ಸ್ ಲಿಂಕ್ ಜಾಸ್ತಿ ಇತ್ತು ಇವರಿಗೆ ಎಂಬ ರೀತಿಯಲ್ಲಿ ಮಾತಾಡ್ತಾ ಇದ್ರು. 91 ನಲ್ಲಿ ಅವರನ್ನ ಮರ್ಡರ್ ಮಾಡ್ತಾರೆ. ಅವ್ರನ್ನ ಆ ಗ್ಯಾಂಗ್, ಆ ಸೆಲ್ವಂ ಗ್ಯಾಂಗು, ಮತ್ತೆ ಮೊದಲು ಮರ್ಡರ್ ಮಾಡಿದ್ರಲ್ವಾ ಸ್ಟಾಲಿನ್ ಅಂತ, ಇವರಿಂದ ಯಾರ್ಯಾರು ಬಾಧಿಸಿದ್ರು ಅವರೆಲ್ಲ ಒಂದಾಗಿ ಸೇರ್ಕೊಂಡು. ಏನಾಗುತ್ತೆ ಅಂದ್ರೆ ಸರ್, ಇವಾಗ ನಾನು ಒಂದ್ ಕಡೆ ಹೋಗ್ತೀನಿ, ಒಂದು ಮಾರ್ಕೆಟ್ ಹೋಗ್ತೀನಿ, ಅಲ್ಲಿ ನಾನು ಒಂದು ಚಿಕ್ಕ ರೌಡಿ ಇರ್ತೀನಿ, ಅಲ್ಲಿ ಹೋಗಿ ಏನೋ ಒಂದು ವ್ಯವಹಾರ ಮಾಡಕ್ ಹೋದ್ರೆ ಅಲ್ಲಿ ದೊಡ್ಡ ರೌಡಿ ಡಾಮಿನೇಷನ್ ಇರುತ್ತೆ, ನನ್ನಿಂದ ಏನ್ ಮಾಡಕ್ ಆಗಲ್ಲ. ಇಲ್ಲ ಇವನ್ ಬಂದಾಗ ನಾನು ನಿಲ್ಲಕ್ಕೂ ಆಗಲ್ಲ, ಅವನು ಹೊಡಿತಾನೆ ಬಡಿತಾನೆ, ಅವನು ಎದುರಿಸಿ ನಾನು ಜೀವನ ಮಾಡಕ್ ಆಗ್ತಾ ಇಲ್ಲ, ನನ್ನ ಡಾಮಿನೇಷನ್ ಇಲ್ಲ. ಅದ್ರ ಜೊತೆ ಕೆಲವೊಂದು ವ್ಯಾಪಾರಿಗಳು, ಈ ಚಿನ್ನದ ವ್ಯಾಪಾರ, ಬೇರೆ ಬೇರೆ ವ್ಯಾಪಾರದಲ್ಲಿ ಇವ್ರಿಗೆ ಕಮಿಷನ್ ಹೆಚ್ಚಿರ್ಬೋದು, ಇಲ್ಲ ಇವರಿಂದ ಅವರಿಗೆ ವ್ಯಾಪಾರ ತೊಂದರೆ ಆಗಿರುತ್ತೆ. ಅದ್ರ ಜೊತೆ ರಾಜಕೀಯ ವ್ಯಕ್ತಿಗಳು, ಇವರು ಯಾರ ಜೊತೆಯಲ್ಲಿದ್ದರೋ ರಾಜಕೀಯ ವ್ಯಕ್ತಿ, ಅವರು ಇವರಿಗೆ ವಿರೋಧ ಆಗಿರ್ತಾರೆ. ಇವರೆಲ್ಲ ಒಂದು ಸೇರ್ಕೊಂಡ್ರು ಇವ್ರನ್ನ ಮುಗಿಸಿದ್ರೆ ಮಾತ್ರ ನಾವು ನಮ್ಮ ಡಾಮಿನೇಷನ್ ಜಾಸ್ತಿ ಆಗುತ್ತೆ ಎಂಬ ಇದರಲ್ಲಿ ಇವರನ್ನ ಪ್ಲಾನ್ ಮಾಡಿ ಇದು ಮಾಡ್ಬಿಡ್ತಾರೆ. ಅದು ಇವ್ರನ್ನ ಮುಗಿಸಿದ ಮೇಲೆ ಇಮಿಡಿಯೇಟ್ ಆಗಿ ಆ ತಿಥಿ, ಇಬ್ಬರದ್ದು ತಿಥಿ 40 days ಅಲ್ಲಿ ಆಗತ್ತೆ. 40 ದಿವಸಕ್ಕೆ ತಿಥಿ ಆಗತ್ತೆ. ಅಲ್ಲೇ ಇವ್ರ ಮನೆ ಹತ್ರ, ರಾಜಿ ಮನೆ ಇದೆ ಅಲ್ವಾ, ಅಲ್ಲೇ ನಡೆಯುತ್ತೆ ತಿಥಿ ಕಾರ್ಯಕ್ರಮ ಎಲ್ಲ ನಡೆಯುತ್ತೆ. ಆ ತಿಥಿ ಆದ ತಕ್ಷಣ ಇವ್ರು ಅಂಡ್ರಲ್ಲಿ ಇದ್ರಲ್ವಾ, ಇವ್ರ ಫ್ರೆಂಡ್ಸ್, ಇವ್ರ ತಮ್ಮ, ಇವ್ರ ಭಾವ, ಆತರ ಮಾತಾಡ್ಕೊಳ್ಳೋದು ಜಾಸ್ತಿ. ಮಾಮ ಮಚ್ಚ ಅಂತ ಮಾತಾಡ್ಕೊಳ್ಳೋದು ಇಲ್ಲಿ. ಇವ್ರು ಏನ್ ಮಾಡಿದ್ರು, ಆ ಗ್ಯಾಂಗ್ ನ ಒಬ್ಬರನ್ನ ಇಮಿಡಿಯೇಟ್ ಆಗಿ ಮಾಡ್ತಾರೆ. ಅದಕ್ಕೆ ಇಮಿಡಿಯೇಟ್ ರಿವೆಂಜ್. ಅದು ಮಾಡಿದ ತಕ್ಷಣ ಏನಾಗುತ್ತೆ, 91 ಮೋಸ್ಟ್ಲಿ ಇವರೆಲ್ಲ ಅಬ್ಸ್ಕಾಂಡಿಂಗ್ ಅಲ್ಲೇ ಇರ್ತಾರೆ 1 ವರ್ಷ 1.5 ವರ್ಷ. ಈ 2 ಗ್ಯಾಂಗು, ಇವ್ರದ್ದು ಡಬಲ್ ಮರ್ಡರ್,
ಇವ್ರದ್ದು ಒಂದು ಮರ್ಡರ್ ಆಪೋಸಿಟ್ ಟೀಮ್, ಸೆಲ್ವಂ ಟೀಮ್. ಈ ಕಡೆ ಈ ಟೀಮ್ ಒಂದಿರುತ್ತೆ, ರಾಜ್ ಟೀಮ್. ರಾಜಿ ಇವ್ರುಗಳು ಯಾರ್ಯಾರು ಬರ್ತಾರೆ, ಇವರೆಲ್ಲ ಒಂದು ಟೀಮ್ ಇರ್ತಾರೆ. ಈ ಮರ್ಡರ್ ಆದ್ಮೇಲೆ ಕೆಲವು ವರ್ಷಗಳಾಗತ್ತೆ, ಅಬ್ಸ್ಕಾಂಡಿಂಗ್ ಅಲ್ಲೇ ಇರ್ತಾರೆ ಅವರು, ಒಂದೂವರೆ ವರ್ಷ ಇರ್ತಾರೆ. ಆಮೇಲೆ 2 ಟೀಮು ಜೈಲೊಳಗೆ ಹೋಗ್ಬಿಡುತ್ತೆ. 2 ಟೀಮು ಒಂದು 2-3 ವರ್ಷ ಜೈಲಲ್ಲೇ ಇರುತ್ತೆ. ಅವತ್ತೇ ರಿವೆಂಜ್ ತಗೊಳ್ತಾರೆ. ಅವತ್ತೇ ಹೊಡಿತಾರೆ ಸರ್ ಇವರು? ಅವರು ಚಾರ್ಲಸ್ ಅಂತ ಒಬ್ಬರನ್ನ ಹೊಡಿತಾರೆ. ಅದು ಯಾವ ಕಡೆ? ಅವರು ಕೂಡ ಯಾರಂದ್ರೆ 89 ನಲ್ಲಿ ಇವರು ಸ್ಟಾಲಿನ್ ಅಂತ ಒಬ್ರನ್ನ ಮರ್ಡರ್ ಮಾಡ್ತಾರಲ್ವಾ, ಅವ್ರ ಅಣ್ಣನೇ ಅವರು, ಸ್ಟಾಲಿನ್ ಅಣ್ಣ. ಅವ್ರಿಗೆ ಏನಂದ್ರೆ ಇವರು ಸೆಲ್ವಂ ಜೊತೆ ಕೈ ಜೋಡಿಸಿ ಇವರೆಲ್ಲ ಸೇರಿನೇ ಇವ್ರನ್ನ ಹೊಡೆದಿರೋದು ಅಂತ. ಆದ್ರೆ ಸೆಲ್ವಂ ಇರೋದು ಇಲ್ಲಿಂದ ಒಂದು 3 ಕಿಲೋಮೀಟರ್ ದೂರದಲ್ಲಿ. ಅವನ್ನ ಆ ಪ್ರದೇಶದಲ್ಲಿ ಹೋಗಿ ಇವ್ರು ಮಾಡಕ್ಕೆ ಕಷ್ಟ ಇದೆ. ಇಲ್ಲೇ ಪಕ್ಕದಲ್ಲಿ ಇದು ಚಾಂಪಿಯನ್ ಕಡೆ ಇರುವರು ಚಾರ್ಲಿ, ಇವ್ರು ಇಲ್ಲೇ ಸಿಕ್ಕಾಕೊಳ್ತಾರೆ, ಇವ್ರನ್ನ ಇಲ್ಲಿ ಇದು ಮಾಡ್ಬಿಡ್ತಾರೆ. ಅವ್ರು ಒಂದೇ ಜೈಲ್ ಇರ್ತಾರೆ. ಆಮೇಲೆ ಜೈಲು ಇಲ್ಲೇ ಸಬ್ ಜೈಲಲ್ಲಿ ಫಸ್ಟ್ ಹಾಕ್ತಾರೆ. ಆಮೇಲೆ ಇಲ್ಲಿ ಇಡಲ್ಲ ಅವರು. ಇವರೆಲ್ಲ ಮೇನ್ ಇವ್ರು ಇರುತ್ತಲ್ಲ, ಇವರನ್ನ ಇಲ್ಲಿ ಕೋಲಾರ ಜೈಲ್ ಹಾಕ್ತಾರೆ. ಆಮೇಲೆ ಬೆಳ್ಳಾರಿಗೆ ಹಾಕಿರ್ತಾರೆ, ಬೆಂಗಳೂರು ಸೆಂಟ್ರಲ್ ಪ್ರಿಸನ್ ಅಲ್ಲಿ ಹಾಕಿರ್ತಾರೆ. ಆಮೇಲೆ ಏನೋ ರೆಕಮೆಂಡೇಶನ್ ಆದಲ್ಲಿ ಮತ್ತೆ ಇಲ್ಲಿಗೆ ಬರ್ತಾರೆ ಅವ್ರು, ಕೆಲವು ತಿಂಗಳು ಇಲ್ಲಿ ಬರ್ತಾರೆ. ಆದ್ರೆ ಒಂದೇ ಕಡೆ ಇರ್ತಾ ಇದ್ದಿಲ್ಲ, ಸೆಪರೇಟ್ ಮಾಡ್ತಾ ಇದ್ರು. ಒಂದು ಸೆಲ್ವಂ ಗ್ಯಾಂಗ್. ಹೌದು. ಈ ಕಡೆ ಇವರು ರಮೇಶ್, ಜಾನ್ ಕೆನೆಡಿ ಇವ್ರ ಗ್ಯಾಂಗ್ ಇರೋದು. ಅದೇ ಇವರೆಲ್ಲ ರಾಜಿ ವಿನ್ಸೆಂಟ್ ಇದ್ರಲ್ವಾ, ಅವರ ಇದ್ರಲ್ಲೇ ಜೊತೆಲೇ ಬಂದವ್ರು ಇವರೆಲ್ಲ. ಇವರೆಲ್ಲ ಕೂಡ ಅವ್ರ ಜೊತೆಲೆ ಫ್ರೆಂಡ್ಸ್ಗಳೇ. ಇವರೆಲ್ಲ ಫ್ರೆಂಡ್ಸ್ಗಳೇ. ಇವ್ರು ರೌಡಿಸಮ್ ಮಾಡ್ಬೇಕಂತಲ್ಲ ಏನಿಲ್ಲ. ನನ್ನ ಫ್ರೆಂಡ್ ಅನ್ನ ಹೊಡೆದು ಬಿಟ್ರು, ಅದಕ್ಕೆ ರಿವೆಂಜ್ಗೆ ಹೋಗಿ ಮಾಡೋದಂತ ಮಾಡಿರುವ ಆರೋಪ ಇವ್ರ ಮೇಲೆ ಇರೋದಲ್ಲ. ಮತ್ತೆ 94-95 ವರೆಗೂ ಒಂದು 2-2.5 ವರ್ಷ ಇವರೆಲ್ಲ ಒಳಗೇನೆ ಇರ್ತಾರೆ ಜೈಲ್ಗಳಲ್ಲೇ. ಕೇಸ್ಗಳು ನಡೆಯುತ್ತೆ. ಆಮೇಲೆ ಸಾಕ್ಷಿಗಳಿಲ್ಲ, ವಿಟ್ನೆಸ್ ಇಲ್ಲ, ಈ ತರ ಎಲ್ಲ ಎಲ್ರು ಬಿಡುಗಡೆ ಆಗ್ತದೆ. ಈ ಗ್ಯಾಪ್ ಇರುತ್ತೆ ಅಲ್ವಾ, ಈ ಗ್ಯಾಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇವರ ಶಿಷ್ಯರುಗಳು ಈ 2 ಗ್ಯಾಂಗ್ ನ ಶಿಷ್ಯರುಗಳ ಮಧ್ಯೆ 2 ವರ್ಷದ ಗ್ಯಾಪ್ ಅಲ್ಲಿ 2 ವರ್ಷದ ಗ್ಯಾಪ್. ಈಗ ನೀವ್ ಹೇಳೋದು KGF 2 ಗ್ಯಾಂಗ್. ಹೌದು. ಒಂದು ಮಾರಿಕ್ ಪೋಪು, ವಿಟೆಸ್ ಲೈನ್, ಈ ಲೈನ್ ಚಾಂಪಿಯನ್, ಜಾನೆಲ್ಲ ಇರೋದಲ್ಲ ಚಾಂಪಿಯನ್, ಬಿ ಬ್ಲಾಕ್, ಇವರೆಲ್ಲ ಅವರೆಲ್ಲ ರಿಲೇಷನ್ಗಳು ಆಗ್ತಾರೆ ಅವ್ರಿಗೆ. ಆ ಸ್ಟಾಲಿನ್, ಚಾರ್ಲ್ಸ್ಗೆಲ್ಲ ಈವನ್ ರಿಲೇಷನ್ ಆಗ್ತಾರೆ. ಎಲ್ಲ ಅಣ್ಣನ್ ತಮ್ಮಂದಿರು, ಮಾವ ಬಾಮ ಆ ತರಾನೇ ಎಲ್ರು ಕೂಡ. ಆದ್ರೆ ಈ ಫ್ರೆಂಡ್ಶಿಪ್ ಅಲ್ಲಿ ಒಂದು ಇದು ಇತ್ತು ಆವಾಗ. ಫ್ರೆಂಡ್ಶಿಪ್ಗೆ ಮಾಡಿದ ಹಲವಾರು ಕೊಲೆಗಳೇ ಇದಲ್ಲ. ಒಳಗೆ ಇದ್ದಾಗ ಇವರ ಶಿಷ್ಯರುಗಳಂತ ಕೆಲವರು ಇರ್ತಾರಲ್ವಾ, ಇವ್ರುಗಳು ಸ್ವಲ್ಪ ಓಡಾಡ್ತಾರೆ. ಮತ್ತೆ ಹಲವಾರು ವಿಷಯಗಳು ಜೈಲು ಒಳಗೆಯಿಂದ ಕೂಡ ಆಗತ್ತೆ. ಹಲವಾರು ವಿಷಯಗಳು ಇವರು ಸೆಕೆಂಡ್ ಲೀಡರ್ಸ್ಗಳು ಅಂತ ಏನಿರ್ತಾರೆ, ಇವ್ರ ಮುಖಾಂತರ ಕೆಲವೊಂದು ಲೀಡ್ ಮಾಡೋದು, ಡೀಲ್ಗಳು, ಅದು ಇದೆಲ್ಲ ನಡೀತಾ ಇರುತ್ತೆ. ಅದೆಲ್ಲ ಒಳಗೆ ಇದ್ರೇನು ಕೂಡ ಇವ್ರಿಗೆ ಹೋಗುತ್ತೆ, ಇವ್ರ ಸಪೋರ್ಟ್ಗಳು ಸಿಗತ್ತೆ. ಅದೆಲ್ಲ ಕೂಡ ನಡೀತೆ. ಕೇಸ್ ಎಲ್ಲ ಇಲ್ಲದೆ ಹೋಗುತ್ತೆ. 95 ಬಂದ್ಮೇಲೆ 96 ಅಲ್ಲಿ ಫಸ್ಟ್ ಏನ್ ಮಾಡ್ತಾರೆ, ಮೈನಿಂಗ್ ಏರಿಯಾ ಎಲ್ಲ ಈ ಮುನ್ಸಿಪಾಲಿಟಿ ಜೊತೆ ಸೇರಿಸ್ತಾರೆ. ಇವ್ರು ಈ ಕಡೆ ಇರೋರು ಕೂಡ ಎಲೆಕ್ಷನ್ ನಿಲ್ಬಹುದು. ಫಸ್ಟ್ ಅಲ್ಲಿ ಮೊದಲು ಇರ್ಲಿಲ್ಲ, ಅಪ್ ಟು 96 ವರೆಗೂ ಇದ್ದಿಲ್ಲ. ಇದು BGML ಕಂಟ್ರೋಲ್ ಅಲ್ಲೇ ಇತ್ತು. ಇಲ್ಲಿರುವ ಸ್ಯಾನಿಟೇಷನ್, ರೋಡ್ಸ್ ಎಲ್ಲ BGML. 96 ಅಲ್ಲಿ ಇದನ್ನ ಆಡ್ ಮಾಡ್ತಾರೆ, ಈ ಪ್ರದೇಶನ. ಒಂದು ಹತ್ರ ಒಂದು 16-17 ವಾರ್ಡ್ಸ್ ಅನ್ನ ಆಡ್ ಮಾಡ್ತಾರೆ. ಈ ವಾರ್ಡ್ಗಳೆಲ್ಲ ಸೇರಿದ್ಮೇಲೆ ಇವ್ರಿಗಲೇ ಎಲೆಕ್ಷನ್ ನಿಲ್ತಾರೆ. ಅಲ್ಲಿ ಫಸ್ಟ್ MC ಆಗಿ ಗೆಲ್ತಾರೆ, ಮುನ್ಸಿಪಲ್ ಕೌನ್ಸಿಲರ್ ಆಗಿ. ಆ ಕಡೆ ಮುನ್ಸಿಪಲ್ ಕೌನ್ಸಿಲರ್ ಆಗಿ ಗೆಲ್ತಾರೆ. ಅವ್ರು ಎನ್ರಿಸ್ ಪ್ರದೇಶದಲ್ಲಿ ಹೈಯೆಸ್ಟ್ ಮಾರ್ಜಿನ್ ಅಲ್ಲಿ ಗೆಲ್ತಾರೆ ಇವರಿಬ್ರು. ಅವರಿಗೆ ಜನರ ಇದು ಕೂಡ ಇರುತ್ತೆ, ಅವಾಗ ಸಪೋರ್ಟ್ ಕೂಡ ಇರುತ್ತೆ. ಅದಾದ್ಮೇಲೆ 96 ಅಲ್ಲಿ ಗೆದ್ದ ಮೇಲೆ ಇವರಿಬ್ರು ಏನು ಅವಶ್ಯ ಕಾರಣಗಳಿಂದ ಮುನ್ಸಿಪಾಲಿಟಿ ಹೋಗ್ಲೇಬೇಕು. ಇಬ್ರು ಕೌನ್ಸಿಲರ್ಸ್ ಮುನ್ಸಿಪಾಲಿಟಿ ಹೋಗ್ಬೇಕು, ಮೀಟಿಂಗ್ಸ್ ಅಂತ 96 ಅಲ್ಲಿ ಹೋಗ್ತಾರೆ. 97 ಅಲ್ಲಿ ಮತ್ತೆ ಅಲ್ಲಿ ಇಲ್ಲಿ ನೋಡುವಾಗ ಬರುವಾಗ ಈ ಯುವಕರ ಮಧ್ಯೆ ಏನಂದ್ರೆ ಅದು ಒಂದು ದೊಡ್ಡ ಇದು. ನನ್ನನ್ನು ಹಿಂಗ್ ನೋಡ್ಬಿಟ್ಟ, ನನ್ನನ್ನು ಇದು ಮಾಡ್ಬಿಟ್ಟ. ನೋಡುವಾಗ ಏನಂತ ಹೇಳೋದು ಇವನು, ಅವನು ನೀನೇನು ಅಂತ ಹೇಳೋದು, ನೀನನ್ ಬಿಡಲ್ಲ, ನನ್ನನ್ನು ಬಿಡಲ್ಲ, ಆ ತರ ಮಾತುಗಳು ದೊಡ್ಡದಾಗಿ. ಇನ್ನೊಂದು ಭಯನೂ ಒಳಗೆ ಇರುತ್ತೆ. ನಾನ್ ಸುಮ್ನೆ ಇದ್ರೆ ಅವ್ನ್ ನನ್ನನ್ನು ಏನಾದ್ರು ಮಾಡ್ಬಿಡ್ತಾನ, ಇಲ್ಲ ಇವನ್ ಮಾಡಿದ ಏನೋ, ಅದು ಒಳಗೆ ಇದ್ದೇ ಇರುತ್ತೆ ಅಲ್ವಾ, ವೆಕ್ಸ್ ಇದ್ದೇ ಇರುತ್ತೆ. ಅಲ್ಲಿ 97 ನಲ್ಲಿ ಸೆಲ್ವಂ ಅನ್ನ ಅಲ್ಲೇ ಮುನ್ಸಿಪಾಲಿಟಿ ಆಫೀಸ್ ಒಳಗೇನೆ ಮರ್ಡರ್ ಮಾಡ್ಬಿಡ್ತಾರೆ. 97 ಅಲ್ಲೇ ಮರ್ಡರ್ ಆಗುತ್ತೆ. ಅದಾದ್ಮೇಲೆ 97 ಇಂದ ಇವ್ರದ್ದು ಡಾಮಿನೇಷನ್ ಇರುತ್ತೆ. ಮತ್ತೆ ಇವ್ರು 2 ವರ್ಷ ಜೈಲೊಳಗೆ ಹೋಗ್ತಾರೆ. ಅವ್ರು ಕೂಡ ಅವ್ನು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್, ಒಳ್ಳೆ ವಿದ್ಯಾಭ್ಯಾಸ ಕೂಡ, ಸ್ವಲ್ಪ ಚೆನ್ನಾಗಿ ಓದೋನ್ನೇ ಕೂಡ. ಆದ್ರೆ ಈ ಫ್ರೆಂಡ್ಶಿಪ್ ಅಲ್ಲಿ ಅವ್ರ ಜೊತೆ ಈ ವಯಸ್ಸಲ್ಲಿ ಓಡಾಡ್ತೀವಲ್ವಾ ಸರ್, ಕಾಲೇಜ್ ಡೇಸ್. ಅಂದ್ರೆ ಏನಂದ್ರೆ 83 ಆ ಸಂದರ್ಭದಲ್ಲಿ ಇಲ್ಲಿ ಇವನ್ ಪ್ರಭಾಕರನ್ ಕೂಡ ಈ ಕಡೆ ಬಂದಿದ್ದಾರೆ, KGF ಬಂದಿದ್ದಾರೆ. ಅವಾಗ ಅವ್ರು ಬ್ಯಾಂಡ್ ಆರ್ಗನೈಸೇಷನ್ ಅಲ್ಲ. ಅವಾಗ ನಮ್ಮ ಇಂಡಿಯಾದಿಂದ ಅವ್ರಿಗೆ ಹಲವಾರು ಸಪೋರ್ಟ್ಗಳು ಇತ್ತು. ಇಂಡಿಯಾದ ಇಂದಿರಾ ಗಾಂಧಿ ಗವರ್ಮೆಂಟ್ ಇದ್ದಾಗ, ಅಲ್ಲಿ MGR ಇದ್ದಾಗ, ಮತ್ತೆ ಇವರಿಗೆಲ್ಲ ಕೂಡ ನಮ್ಮ ಕಡೆಯಿಂದ ಅಲ್ಲಿ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಆ ತರ ರೀತಿಯಲ್ಲಿ ಸಪೋರ್ಟ್ ಇತ್ತು. ಅವಾಗ ಬೇರೆ ಬೇರೆ ಆರ್ಗನೈಸೇಷನ್ ಇತ್ತು.
ಹೌದು. ಇವರೆಲ್ಲ ಆಮೇಲೆ ಬಂದವ್ರೆ. ಈ ಆರ್ಗನೈಸೇಷನ್ ಎಲ್ಲ ಇಲ್ಲಿ ಬಂದು ಹೋಗೋರೆ, ಕರ್ನಾಟಕ, ಬೆಂಗಳೂರು, KGF ಇಲ್ಲೆಲ್ಲ ಬರೋರು. ಇಲ್ಲಿ ಬೀದಿ ನಾಟಕ ಮಾಡೋರು, ಬೀದಿ ನಾಟಕ ಮಾಡಿ ಅವ್ರ ಕಷ್ಟಗಳನ್ನ ಹೇಳಿ, ಶ್ರೀಲಂಕಾ ಟೆಮ್ಲಿಯನ್ಸ್ ಅಲ್ಲಿರುವ ಇಶ್ಯೂಸ್ ನಮ್ಮನ್ನ ಏನ್ ಮಾಡ್ತಾ ಇದಾರೆ, ಇಲ್ಲಿಗೆ ಫ್ರೀಯಾಗಿ ಓಡಾಡ್ತಾ ಇದ್ರು. ಹೌದು. ಅಲ್ಲಿ ನಾವೆಲ್ಲ ಏನ್ ಮಾಡೋದು, ಎಲ್ಲ ಊರೆಲ್ಲ ಒಂದೊಂದು ಏರಿಯಾ ಇರುತ್ತೆ, ಬ್ಲಾಕ್ಸ್ಗಳಿರುತ್ತೆ, ಅಲ್ಲೆಲ್ಲ ಹಣ ಕಲೆಕ್ಷನ್ ಮಾಡಿ ಅವ್ರಿಗೆ ಕೊಡೋದು, ಅವ್ರ ಹಣ ಶೇಖರಣೆ ಮಾಡ್ಕೊಂಡು ಹೋಗೋದು, ಆತರ ಇಲ್ಲಿ ಬರ್ತಾ ಹೋಗ್ತಾ ಇದ್ದವ್ರು. ಆತರ ಅವರಿಗೆ ಇವರು ಬ್ಯಾಂಡ್ ಆದ್ಮೇಲೆ ಯಾರು ಅಷ್ಟೊಂದು ಇದಾಗಿ ಹೋಗಿಲ್ಲ. ಬ್ಯಾನ್ ಇಲ್ದೇ ಇರುವಾಗ ಏನ್ ಮಾಡಿದ್ರು, ಅವಾಗ ಈ ಆರ್ಗನೈಸೇಷನ್ಸ್ ಎಲ್ಲ ಇಲ್ಲಿ ಬರ್ತಾ ಇದ್ರು, ಓಡಾಡ್ತಾನೆ ಎಲ್ಲ ಜಾಸ್ತಿ. ಇಲ್ಲಿ ಬೀದಿ ನಾಟಕಗಳು ಮಾಡ್ತಾ ಇದ್ರು, ಅದಕ್ಕೆಲ್ಲ ಅಲೌಡ್ ಇತ್ತು. ಅಲ್ಲಿ ಒಂದು ದೊಡ್ಡ ಬೀದಿ ನಾಟಕ ಮೀಟಿಂಗ್ ಎಲ್ಲ ಕೂಡ ಆಯ್ತು. ಆವಾಗ ಪ್ರಭಾಕರನ್ ಬಂದ್ರು ಅಂತ, ನಾನು ಚಿಕ್ಕ ವಯಸ್ಸು ಅವಾಗಲ್ಲ, ಅದೇ ನನ್ ನೆನಪಿದೆ ನನಗೆ. ನಮ್ಮ ಏರಿಯಾದಲ್ಲೆಲ್ಲ ಇವ್ರು ಬಂದು ನಾಟಕ ಮಾಡೋದು, ನಾವು ಹಣ ಕಲೆಕ್ಷನ್ ಮಾಡಿ ಕೊಡೋದು. ಮತ್ತೆ ನಮ್ಮ ಕಾಲೇಜ್ ಡೇಸ್ ಅಲ್ಲಿ ಕೂಡ ಬೇರೆ ಬೇರೆ ಸಂಘಟನೆಯವರು ಬರ್ತಾ ಇದ್ರು. ಬಿಫೋರ್ 91 ರಾಜೀವ್ ಗಾಂಧಿ 91 ಅಲ್ಲಿ ಇದಾಗ್ತಾರೆ, ಅದಾದ್ಮೇಲೆನೆ ಇದಾಗತ್ತೆ, ಸಮಸ್ಯೆ ಶುರು ಆಗುತ್ತೆ. ನಾವು ಬ್ಯಾನ್ ಮಾಡ್ತೀವಿ, ಬ್ಯಾಂಡ್ ಆರ್ಗನೈಸೇಷನ್. ಅದಕ್ಕೆ ಮುಂಚೆ ಎಲ್ಲ ಫ್ರೀ ಆಗಿದ್ರು ಇವ್ರು. ಅಲ್ಲಿ ಆದ ಬೆಳವಣಿಗೆ ಬೇರೆ. ಆಮೇಲೆ ಆ ಆರ್ಗನೈಸೇಷನ್ ಎಲ್ಲ ಇವರು ನುಂಗಿ, ಇವರು ಒಬ್ಬರೇ ಆರ್ಗನೈಸೇಷನ್ ಆಗಿ ನಿಂತ್ಕೊಂಡು